ಜೋಶಿ ಸರ್ ಇಲ್ಲಿ ಮಾತನಾಡ್ತಾ ಇದ್ದಾಗ ಒಂದು ವಿಚಾರ ಬಂತು. ಆ ಸಂದರ್ಭದಲ್ಲಿ ಯಾವುದು ಸೂಕ್ತನೋ ಅದನ್ನ ಮಾಡಿ ಅನ್ನೋದನ್ನ ಹೇಳೋದನ್ನ ಹೊರತುಪಡಿಸಿ ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಆಯಿತು? ಆಕ್ಷನ್ನ ವಿಚಾರ ಅಂತ ಬಂದಾಗ ಪ್ರಧಾನಿ ಆ ಸೂಚನೆಯನ್ನು ಕೊಡೋದಕ್ಕೆ ಸಾಧ್ಯನಾ? ಹೌದು, ಪ್ರಧಾನಿ ಕೊಡಲಿಲ್ಲ ಯಾರು ಕೊಡಬೇಕು? the decision to go to war must be taken by political leadership, not by the army. The army cannot push the country into war. That will be extremely reckless on the part of the army to do that. ಅವ್ರು ಮಾಡಬಾರ್ದು ಆ ಕೆಲಸ. ಅದಕ್ಕೋಸ್ಕರ ಆರ್ಮಿ ಜನರಲ್ಸು ಆ ಮ್ಯಾಟರ್ನ ರೇಸ್ ಮಾಡ್ತಾರೆ ಪೊಲಿಟಿಕಲ್ ಲೆವೆಲಲ್ಲಿ. ಅದು ನಮ್ಮ ಅಲ್ಲಿ 2 ಕಮಿಟೀಸ್ ಇದೆ. ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇದೆ, ಆಮೇಲೆ ಚೈನಾ ಸ್ಟಡಿ ಗ್ರೂಪ್ ಇದೆ. ಚೈನಾ ಸ್ಟಡಿ ಗ್ರೂಪ್ ಇಸ್ ಇನ್ಫಾರ್ಮಲ್ ಬಾಡಿ, ಬಟ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇಸ್ ಅ ಫಾರ್ಮಲ್ ಬಾಡಿ. ದಟ್ ಈಸ್ ಪ್ರಿಸೈಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಅದರಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ, NSA ಇದ್ದಾರೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರೆ. ಸೊ ಅವರು ಎಲ್ಲ ವಿಚಾರಗಳನ್ನು ಮೆಜರ್ ಮಾಡಿಕೊಂಡು the economic fallout, the political fallout, the diplomatic fallout, and whether we will get the support of Russia or US in the context, ಅದನ್ನೆಲ್ಲ ನೋಡಿಕೊಂಡು ಈ ವಾರ್ ಶುರು ಮಾಡೋಣ ಅಂತ ಒಂದು ಡೆಸಿಷನ್ ತಗೊಳ್ಬೇಕು ಅವರು. ಸೊ ಈ ಡೆಸಿಷನ್ ಪ್ರಧಾನಮಂತ್ರಿನೇ ತಗೊಳ್ಬೇಕು. ರವಿ ಜೋಶಿ ಸರ್, 4 ಟ್ಯಾಂಕ್ಗಳು ಬರ್ತಾ ಇದ್ವು. ಹೇಳಿ. 4 ಟ್ಯಾಂಕ್ಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಇಲ್ಲ ನೀವು ಫುಲ್ ಫ್ಲೆಜ್ ವಾರ್ ಮಾಡಿ, ಅಥವಾ ನಾನು ಅಲ್ಲಿನ ಪೊಲಿಟಿಕಲ್ ಲೀಡರ್ಶಿಪ್ ಜೊತೆ ಮಾತಾಡ್ತೀನಿ, ಅಲ್ಲಿವರೆಗೆ ಏನು ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳಿದ್ರೆ ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ವಿ? ಈಗ ಪೆಹಲ್ಗಾಮ್ ಅಟ್ಯಾಕ್ ಬೇರೆ, ಈ 4 ಟ್ಯಾಂಕ್ಗಳು ಬರೋದು ಬೇರೆ. ಈಗ 4 ಟ್ಯಾಂಕ್ ಬಂದು ನಮ್ಮ ಟ್ಯಾಂಕ್ಸ್, ಆ್ಯಕ್ಚುಲಿ ಅವರ್ ಟ್ಯಾಂಕ್ಸ್ ವರ್ ಮೀಡಿಯಂ ಬ್ಯಾಟಲ್ ಟ್ಯಾಂಕ್ಸ್. Our tanks were far superior to the Chinese tanks, and General Joshi could have easily taken upon those tanks. ಅವ್ರನ್ನ ಡಿಸ್ಟ್ರಾಯ್ ಮಾಡ್ಬೋದಾಗಿತ್ತು. ಓಕೆ, ಬಟ್ ನಿಮ್ಮ ಡೈರೆಕ್ಟ್ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ, ಈಗ 4 ಟ್ಯಾಂಕ್ಸ್ ಆಗಲಿ 5 ಟ್ಯಾಂಕ್ಸ್ ಆಗಲಿ, ದ ಕ್ವೆಶನ್ ಈಸ್ ದೇರ್ ಈಸ್ ಅ ಪ್ರೋಟೋಕಾಲ್ ದೇರ್ ಆನ್ ದ ಚೈನಾ ಬಾರ್ಡರ್ ದ ಜನರಲ್ಸ್ ಕ್ಯಾನಾಟ್ ಫೈರ್. ಈಗ ನೀವು ಜುಲೈ 15 ಗ್ಯಾಲ್ವಾನ್ ಕ್ಲಾಶ್ ಫೋಟೋ ನೋಡಿದಾಗ ಅಲ್ಲಿ ನೋಡಿ, ಅವರು ದೇರ್ ಇಸ್ ಅ ಫಿಸ್ಟ್ ಫೈಟ್. They are fighting with clubs, and they all have weapons, but they are not using the weapons because of this rule that you cannot fire. So ಅದು ಚೈನಾರು ಕೂಡ ಫಾಲೋ ಮಾಡ್ತಾರೆ, ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ರೂಲ್ ಇಸ್ ಹೆಲ್ಡ್ ಸ್ಯಾಕ್ರೋಸ್ಯಾಂಕ್ಟ್. ಸೊ ಅದನ್ನು ರೂಲ್ ವೈಲೇಟ್ ಮಾಡೋಕ್ಕಿಂತ ಮುಂಚೆ ಜನರಲ್ ನರವಣೆ ಅವರು ಪ್ರಧಾನಮಂತ್ರಿಯವರನ್ನ ಕ್ಲಿಯರೆನ್ಸ್ ಕೇಳ್ತಾರೆ. ಎಸ್ HN ಚಂದ್ರಶೇಖರ್ ಅವರೇ, ಬ್ರಿಜೇಶ್ ಕಾಳಪ್ಪ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಪುಸ್ತಕ ಪ್ರಕಟಣೆಗೆ ಅವಕಾಶ ಕೊಟ್ಟಿದ್ರೆ ಗೊಂದಲಗಳೇ ಇರಲ್ಲ ಅಂತ. ನೀವು ಅದಕ್ಕೆ ಅವಕಾಶನೇ ಕೊಡದೆ. ವೆರಿ ಬ್ಯೂಟಿಫುಲ್ ಕ್ವಶನ್ ಸರ್. ಒಂದು ನಿಮಿಷ ಸರ್, ನನ್ನ ಕಾಂಗ್ರೆಸ್ನ ವಕ್ತಾರರು ಸುಳ್ಳನ್ನು ಹೇಳಿದ್ರು, ಮಿಸ್ಲೀಡ್ ಮಾಡ್ತಕ್ಕಂಥದ್ದು. ಅವ್ರು ಹೇಳಿದ್ರು ಇವರು ನರವಾಣಿ ಅವರು ಬಂದಿದ್ದಾರೆ ಅಂತೇಳಿ. ಅವರು ಹೇಳಿದಂಥ ಅಷ್ಟೂ ಪದಗಳು ನರವಾಣಿಯಿಂದ ಬಂದಿದ್ದಲ್ಲ, ಅದು ಸುಶಾಂತ್ ಅವರು ಕೆರವನ್ ಏನು ಬರ್ತಿದ್ದಾರೆ ಅನ್ನೋದನ್ನ ರಿಲೀಸ್ ಇವತ್ತು ಒಂದು ನಿಮಿಷ ಅದಕ್ಕೇನೆ ಬರ್ತಾ ಇದ್ದೀನಿ. ಸೊ ಆ ಮ್ಯಾಗಝೈನ್ದು ಅವ್ರು ಓದಿರೋದು ಬಿಟ್ಟರೆ ಅದು ನರವಾಣಿ ವರ್ಡ್ಸ್ಗಳೆಲ್ಲ ಮೊದಲನೇದು. ಎರಡನೇದು, ಯಾವತ್ತು ಡಿಫೆನ್ಸ್ ವಿಚಾರಗಳಲ್ಲಿ ಏನಾದರೂ ಸೆಕ್ಯೂರಿಟಿ ವಿಚಾರ ಇರುತ್ತೆ ಅಂತೇಳಿ ಕಂಪ್ಲೀಟ್ ಆಗಿ ಅದನ್ನು ಅಸೆಸ್ ಮಾಡಿದ್ಮೇಲೆ ಪರ್ಮಿಷನ್ ಕೊಡೋದು. 1962 ವಾರ ಆಯ್ತಲ್ಲ, ಆಗ ಆಂಡರ್ಸನ್ ಅವರು ಪುಸ್ತಕ ಬರೆದ್ರು. ನೀವೇ 50 ವರ್ಷ ಆದರೂ ಪರ್ಮಿಷನ್ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ನೀವು ಅವಾಗ? ನಿಮ್ಗೊಂದು ರೂಲ್ಸು ನಮ್ಗೊಂದು ರೂಲ್ಸಾ? ನೋಡಿ ಇದೇನಾಗುತ್ತೆ, ಈ ಥರ ಇವರು ವಾರೆಲ್ಲ ನಡೆಸಿದ್ದು ಎಸ್ಕಲೇಷನ್ ಅಂತ ಸಂದರ್ಭದಲ್ಲಿ ಮುಂಚೆಯಿಂದಲೂ ಕೂಡ ಲೋಕಲ್ ಅಲ್ಲೇ ಡಿಸಿಷನ್ ತಗೋಬೇಕು, ಆರ್ಮಿನ ಡಿಸಿಷನ್ ತಗೋಬೇಕು. 1967ರಲ್ಲಿ ಜನರಲ್ ಸಗತ್ ಸಿಂಗ್ ಅಂತೇಳಿ ನ್ಯಾಥುಲಾ ಮೇಲೆ ಇದೇ ರೀತಿ ಚೈನೀಸ್ ಅಟ್ಯಾಕ್ ಆದಾಗ ಮೇಲ್ಗಡೆ ಸರ್ಕಾರ ಹೇಳ್ತು ರಿಸ್ಟ್ರೈನ್, ಡೋಂಟ್ ಫೈರ್ ಅಂತೇಳಿ. ಬಟ್ ಇವ್ರು ಡಿಸಿಷನ್ ತಗೊಂಡ್ರು ವಿ ವಿಲ್ ಫೈರ್ ಅಂತೇಳಿ. ಎಕ್ಸಾಕ್ಟ್ಲಿ. ಸೊ ಅಲ್ಲಿನ ಲೋಕಲ್ ಕಮಾಂಡರ್ ಜಿವೋ ಅಷ್ಟೇ, ಅವರು ಜಿವೋ ಆಫ್ ಇದೇನು ಅಸ್ಸಾಮಿ ಡಿವಿಷನ್, ಅವರೇ ಡಿಸಿಷನ್ ತಗೊಂಡ್ರು. ಅದಾದ್ಮೇಲೆ ನೆಕ್ಸ್ಟ್ ಚೋಳ ಕಡೆ ಆದಾಗ ಜಸ್ವಂತ್ ಪೋಸ್ಟ್ ಅಂತ ಇದೆ, ಅಲ್ಲೂ ಕೂಡ ಆದಾಗ ಒಬ್ಬ ಹವಾಲ್ದಾರ್ ಆಫ್ ದ ಅಸ್ಸಾಮಿ ರೆಜಿಮೆಂಟ್ ಹಿ ಟುಕ್ ದ ಡಿಸಿಷನ್ ಟು ಫೈರ್. ಮುದ್ರಿ ಸರ್ ಕಡೆ ಪುಸ್ತಕ ಯಾಕೆ ರಿಲೀಸ್ ಆಗಲಿಲ್ಲ? ಅದಕ್ಕೆ ಅವಕಾಶ ಕೊಟ್ಟರೆ ಕನ್ಫ್ಯೂಷನ್ ನಾನು ಯಾಕೆ ರಿಲೀಸ್ ಆಗಿಲ್ಲ ಅಂತಂದ್ರೆ, ಒಂದು ಆಫಿಷಿಯಲ್ ಸೀಕ್ರೆಟ್ ಆಕ್ಟ್ ವೈಲೇಷನ್ ಆಗಿರಬೇಕು, ಒಂದು ಸೆನ್ಸಿಟಿವ್ ಡೀಟೇಲ್ಸ್ ಹಾಕಿದ್ದಾರೆ, 2. ಬಟ್ ಯು ಮಸ್ಟ್ ಸಿ ದ ಬ್ಯಾಕ್ ಗ್ರೌಂಡ್. ನರವಾಣೆ ಅವರು 2021 ಯಾವಾಗ ರಿಟೈರ್ ಆದರು ಏಪ್ರಿಲಲ್ಲಿ,
2020ನಲ್ಲಿ ರಾವತ್ ಅವರು ಆಕ್ಸಿಡೆಂಟಲ್ಲಿ 12 ಜನ ಸತ್ತೋದ್ರ ಹೆಲಿಕಾಪ್ಟರ್ ಕ್ರಾಶಲ್ಲಿ. ದಟ್ ಮೀನ್ಸ್ ಇಟ್ ವಾಸ್ ನಾಟ್ ಎ ಪ್ಲಾಯಬಲ್ ಲಾಯಲ್. ಒಂದು ಕ್ವಶನಿಟಿ ಇರುತ್ತೆ, ಅಂದರೆ ಡಿಸ್ಪೆನ್ಸೇಷನ್ ಹೆಂಗೆ ಬೇಕು ಹಂಗೆ ಚೀಫ್ ಇಲ್ಲ ಅಂತ. ಅದರ್ವೈಸ್ ನರವಾನೆ ವುಡ್ ಹ್ಯಾವ್ ಬಿಕಮ್ ದ CDS. ಆ್ಯಕ್ಚುಲಿ ಹಿ ವಾಸ್ ದಿ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಟು ಬಿಕಮ್ CDS ಆಫ್ಟರ್ ರಾವತ್. ಫಾರ್ 9 months CDS ಪೋಸ್ಟು ಇದನ್ನೇ ಆಗಿರಲಿಲ್ಲ, ಫಿಲಪ್ ಆಗಿರಲಿಲ್ಲ. ಇನ್ ದಿ ಮಂತ್ ಆಫ್ June, July, ಗೌರ್ಮೆಂಟ್ ಟ್ವೀಕ್ಡ್ ದಿ ಕ್ರೈಟೇರಿಯಾ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ CDS. ಅವಾಗ ಏನು ಮಾಡಿದ್ರು ಅಂದರೆ 3-star ಜನರಲ್ನ, ಈಗ ಅನಿಲ್ ಚವ್ಹಾಣ್ ಅಂತ ಏನಿದ್ದಾರೆ ಅವ್ರನ್ನ ರಿಟೈರ್ಮೆಂಟಿಂದ ಕರ್ಕೊಂಡು ಬಂದು ವಾಪಸ್ಸು CDS ಮಾಡಿದ್ರು ಅವರು. ಅದರ್ವೈಸ್ ಅಂದರೆ ನರವಾನೆ ಡಿಡ್ ನಾಟ್ ಫೈಂಡ್ ಫೇವರ್ ವಿತ್ ದಿ ಗೌರ್ಮೆಂಟ್ ಇವನ್ ವೈಲ್ ಇನ್ ಸರ್ವಿಸ್. ಸೊ ಸಮ್ ಪಬ್ಲಿಕೇಶನ್ ಹೌಸಸ್ ಡು ನಾಟ್ ರಿಲೀಸ್, ಯಾಕಂದ್ರೆ ಅವ್ರಿಗೆ ಒಂದು ಕಾಂಟ್ರವರ್ಸಿ ಬೇಕು. ಪೆಂಗ್ವಿನ್ ಹೌಸ್, ವೈ ಇಸ್ ಇಟ್ ನಾಟ್ ರಿಟರ್ನ್ ಟು MOD ಟು ರಿಲೀಸ್ ದ ಬುಕ್? ಯಾಕೆ ಅಂತಂದ್ರೆ ದೇ ವಾಂಟ್ ಟು ರೇಸ್ ಸಮಯ ಮುಗಿಯಿತು ಸರ್. they want to raise all such things so that book sells well also. ಇಲ್ಲ, ನಾನು ಪ್ರತಿಯೊಂದು ಹೇಳಿರುವಂಥದ್ದು ನಾನು ಕೋರ್ಟ್ಸ್ ಅಲ್ಲಿ ಓದಿರುವಂಥದ್ದು, ಅದು ಜನರಲ್ ನರವಣೆ ಅವರು ಹೇಳಿರುವಂಥದ್ದು. ಏನಂದ್ರೆ ನಮ್ಮ BJP ಸ್ನೇಹಿತರು ಹೇಳಿದ್ರು, ನಾನು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ಕ್ಲಾರಿಫಿಕೇಶನ್. ಎಸ್, ಥ್ಯಾಂಕ್ ಯು ಕಾಳಪ್ಪ ಅವರೇ. ಅದೇ ರೀತಿ ಉಳಿದ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಅನ್ನು ಮುಗಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.